ಹಲೋ ಎಲ್ಲರಿಗೂ ನಮಸ್ಕಾರ. ಜೀವಲಾಗೆ ಸ್ವಾಗತ. ನಾನು ಚಂದ್ರಿಕಾ. ಇದೆ ನನ್ನ 21 ಡೇಸ್ ಚಾಲೆಂಜ್ನ 19th ಡೇ. ಇದೇ ನನ್ನ ಲಾಸ್ಟ್ ವಿಡಿಯೋ ಅಂತ ನಾನು ಹೇಳ್ತೀನಿ. ಯಾಕಂದರೆ ನನಗೆ ವಾಯ್ಸ್ ಸ್ವಲ್ಪ ಪ್ರಾಬ್ಲಮ್ ಇರೋದ್ರಿಂದ ನಾನು 21 ಡೇಸ್ ಚಾಲೆಂಜ್ನ ಕಂಪ್ಲೀಟ್ ಮಾಡಲಿಕ್ಕೆ ಆಗ್ತಾಯಿಲ್ಲ. ಅದಕ್ಕೆ ಲಾಸ್ಟ್ ಮಾಡಿಬಿಡೋಣ ಅಂತಂದು 18ಗೆ ಲಾಸ್ಟ್ ಮಾಡಿದ್ದೀನಿ. ಯಾಕಂದರೆ ಫಸ್ಟು ಆರೋಗ್ಯ ಇಂಪಾರ್ಟೆಂಟ್ ಆಗಿರುತ್ತೆ. ಆರೋಗ್ಯವೇ ಭಾಗ್ಯ ಅಲ್ವಾ. ನಮ್ಮ ಆರೋಗ್ಯ ಸರಿ ಇದ್ದರೆ ಏನು ಬೇಕಾದರೂ ಮಾಡ್ಬೋದು. ಬಟ್ ನನ್ನ ಧ್ವನಿ ತುಂಬಾ ಪ್ರಾಬ್ಲಮ್ ಆಗ್ತಾಯಿದೆ. ಸ್ವಲ್ಪ ಇನ್ಫೆಕ್ಷನ್ ಆಗಿದೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಎಷ್ಟೇ ಸಲ ಹಾಸ್ಪಿಟಲ್ ತೋರಿಸಿದ್ರು ಅದು ಸ್ವಲ್ಪ ಸರಿ ಹೋಗ್ತಾನೆ ಇಲ್ಲ. ಹಾಗಾಗಿ ಚಾಲೆಂಜ್ನ ಇಲ್ಲಿಗೆ ಸ್ಟಾಪ್ ಮಾಡ್ತಾಯಿದ್ದೀನಿ. ನಾನು 2 ಡೇಸ್ ಇದೆ. ಬಟ್ ತುಂಬ ಲೇಟಾಗಿ ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇರೋದ್ರಿಂದ ನನಗೆ ಸ್ವಲ್ಪ ಮುಜುಗರ ಅಂತ ಅನಿಸ್ತಾ ಇದೆ, ಬೇಜಾರಾಗ್ತಾಯಿದೆ. ಅದಕ್ಕೋಸ್ಕರ ನಾನು ಇಲ್ಲಿಗೆ ಸ್ಟಾಪ್ ಮಾಡ್ತಾಯಿದ್ದೀನಿ. ಮತ್ತು ನೆಕ್ಸ್ಟ್ ಟೈಮ್ ತೊಗೊಂಡಾಗ ನಾನು ಸರಿಯಾಗಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಆಗ ವರ್ಕೌಟ್ ಮಾಡಲಿಕ್ಕೂ ಸ್ವಲ್ಪ ಪ್ರಾಬ್ಲಮ್ ಆಗ್ತಾಯಿದೆ. ಅದಕ್ಕೋಸ್ಕರ ನಾನು ಅದು ಒಂದು 21 ಡೇಸ್ ಚಾಲೆಂಜಾಗಿ ಸರಿ ಅನ್ನಿಸ್ತಾ ಇಲ್ಲ. ಅದಕ್ಕೋಸ್ಕರ ನಾನು ಫಿಟ್ ಮಾಡ್ತಾಯಿದ್ದೀನಿ. ಇವತ್ತು ಮಂಡೇ ಆಗಿರೋದ್ರಿಂದ ಆಲ್ಮೋಸ್ಟ್ 8 ಡೇಸ್ ಆದಮೇಲೆ ನಾನು ವೀಡಿಯೋಸ್ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ಬೇಜಾರಾಗ್ತಿದೆ. ಅದಕ್ಕೋಸ್ಕರ ಇದನ್ನೇ ಲಾಸ್ಟ್ ಮಾಡಿಬಿಡೋಣ. ಈಗಿದ್ರೂ ವೀಡಿಯೋಸ್ನೆಲ್ಲ ಮಾಡ್ಕೊಂಡಿದ್ದೆನಲ್ಲ. ಫಸ್ಟ್ ಡೇ ಆಫೀಸ್ಗೆ ಹೋಗಬೇಕಾಗಿತ್ತು. ಅದಕ್ಕೋಸ್ಕರ ನಾನು ಮಾಡ್ಕೊಂಡಿದ್ದೆ ಹೇಗಿರುತ್ತೇನೋ ಅಂತ. ಇದು ಮಲ್ಲೇಶ್ವರಮಲ್ಲಿ ಇದ್ದಿದ್ದು. ಸೊ ಬಸ್ಗೆ ವೆಯ್ಟ್ ಮಾಡಿ ನಮ್ಮ ಮನೆಯವರು ಸಹ ಪಾಪ ಡ್ರಾಪ್ ಮಾಡಿದರು. ಮತ್ತು ಡ್ರಾಪ್ ಮಾಡಿ ಮತ್ತೆ ಕರ್ಕೊಂಬಂದರು. ಆಫೀಸಲ್ಲಿ ಕೆಲಸ ಚೆನ್ನಾಗಿತ್ತು. ಕೊಲೀಗ್ಸ್ ಎಲ್ಲ ತುಂಬಾ ಚೆನ್ನಾಗಿದ್ದರು, ಸಪೋರ್ಟಿವ್ ಆಗಿದ್ದಾರೆ ಅಂತಲೇ ಹೇಳ್ಬೋದು. ನನಗೇನೋ ಸುಸ್ತಾಗಿತ್ತು. ಎಸ್ಟರ್ಡೇ ಬೇರೆ ಟ್ರಾವೆಲ್ ಬೇರೆ ಮಾಡ್ಕೊಂಡಿದ್ದರಿಂದ ನಾನು ಕೂಡ ಜಾಸ್ತಿ ಕೆಲಸ ಏನು ಮಾಡ್ತಾ ಇರಲಿಲ್ಲ. ನಾನು ಬೇಕಾದರೆ ಅಡುಗೆ ಮಾಡ್ತೀನಿ, ಸ್ವಲ್ಪ ಪಾತ್ರೆ ವಾಶ್ ಮಾಡಿಕೊಡಿ ಅಂತ ಹೇಳಿದೆ ನಮ್ಮ ಮನೆಯವ್ರಿಗೆ. ಸೊ ಅವರು ಪಾತ್ರೆ ವಾಶ್ ಮಾಡಿಕೊಟ್ರು. ಅದಾದ ನಂತರದಲ್ಲಿ ಟೀ ಕುಡಿದ್ವಿ. ಟೀ ಕುಡಿದ್ವಿ. ಅದಾದ ನಂತರದಲ್ಲಿ ಅವ್ರ ಕೆಲಸ ಎಲ್ಲ ಮುಗೀತು ಕಿಚನ್ದು. ನೆಕ್ಸ್ಟ್ ನಂದು ಅಡುಗೆ ಇತ್ತು. ಏನು ಮಾಡೋದು, ಇನ್ನು ಆವಾಗ ಹಬ್ಬ ಸ್ಟಾರ್ಟ್ ಆಗಿರಲಿಲ್ಲ, ದಸರಾ ಹಬ್ಬ. ಅದಕ್ಕೋಸ್ಕರ ನಾವು ಮೊಟ್ಟೆ ಇರೋದ್ರಿಂದನೇ ಸ್ವಲ್ಪ ಬೇಗ ಏನಾದರೂ ಮಾಡಬೇಕು ಅಂತಲೂ ಮಾಡ್ತಾಯಿದ್ದಿದ್ದು. ಸ್ವಲ್ಪ ಸ್ಪೆಷಲಾಗಿರಲಿ ಅಂತಂದು ಅವರು ನಾರ್ಮಲಾಗಿ ಎಗ್ ರೈಸ್ ಮಾಡಿದರೆ ಅದು ಚಿತ್ರಾನ್ನಾಗಿ ಹೋಗ್ಬಿಡುತ್ತೆ. ಅದಕ್ಕೆ ಬೇಡ ಅಂಥೇಳಿ ಅವರು ಮಾಡ್ತೀನಿ ಅಂತ ಹೇಳಿದ್ರು. ಬೇಡ ಅಂತೇಳಿ ನಾನೇನು ಮಾಡಿದೆ, ಅದಕ್ಕೆ ಫಸ್ಟ್ ಎಣ್ಣೆ ಹಾಕ್ಬಿಟ್ಟು ಫಸ್ಟು ಈರುಳ್ಳಿ ಹಾಕೋಕ್ಕಿಂತ ಮುಂಚೆನೇ ಹಸಿ ಶುಂಠಿ ಮತ್ತು ಪೇಸ್ಟ್ ಇರುತ್ತಲ್ವ, ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕಿದರೆ ಸ್ವಲ್ಪ ಅದು ಟೇಸ್ಟ್ ಜಾಸ್ತಿ ಅನಿಸುತ್ತೆ. ಬಟ್ ನಾನಿದು ಫಸ್ಟ್ ಟೈಮು ಹೊಸ್ದಾಗಿ ಮಾಡಿರೋವಂಥದ್ದು. ಅದಕ್ಕೆ ಸ್ವಲ್ಪ ಡಿಫ್ರೆಂಟಾಗಿ ಬಂದಿದೆ. ತುಂಬ ಚೆನ್ನಾಗಿ ಬಂದಿದೆ ಅಂತಲೇ ನಾನು ಹೇಳ್ತೀನಿ. ಯಾಕಂದ್ರೆ ತಿಂದಿರೋದು ನಾವಲ್ಲ, ತುಂಬ ಟೇಸ್ಟಿಯಾಗಿತ್ತು. ಒಂದ್ಸಲ ನೋಡ್ಕೋಬೋದು, ನೋಡಿಕೊಂಡ್ರೆ ಗೊತ್ತಾಗುತ್ತೆ. ಎಗ್ ರೈಸ್ ಒಂದೇ ಥರ ಮಾಡೋ ಅಂಥದ್ದೇನಿಲ್ಲ, ತುಂಬ ವಿಭಿನ್ನವಾಗಿ ಮಾಡ್ತಾ ಇರ್ತಾರೆ, ಡಿಫ್ರೆಂಟಾಗಿ ಅಂತಲೇ ಹೇಳ್ಬೋದು. ಸೊ ನಾನು ಕೂಡ ಹೊಸದಾಗಿ ಟ್ರೈ ಮಾಡಿದೆ. ಫಸ್ಟ್ ಟೈಮ್ ಟ್ರೈ ಮಾಡಿದ್ದು. ಇದು ಸ್ವಲ್ಪ ಬೇರೆ ಥರ. ಟೊಮೊಟೊ ಎಲ್ಲ ಹಾಕ್ತಾ ಇರಲಿಲ್ವ, ಈಗ ಟೊಮೊಟೊ ಹಾಕಿದ್ದೀನಿ ಈ ಒಂದು ಎಗ್ ರೈಸ್ಗೆ. ಅದಕ್ಕೆ ತುಂಬ ಟೇಸ್ಟಿಯಾಗಿ ಬಂದಿದೆ ಅಂತಲೇ ಹೇಳ್ಬೋದು. ನಾರ್ಮಲಾಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆಗಿರ್ಬೋದು, ಎಣ್ಣೆ, ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಟೊಮೊಟೊ, ಕೊತ್ತಂಬರಿ ಮತ್ತು ಸೋಯಾ ಸಾಸು ಮತ್ತು ಚಿಲ್ಲಿ ಸಾಸನ್ನ ಬಳಸಿರುವಂಥದ್ದು. ಇದು ಮತ್ತು ಪ್ರತಿನಿತ್ಯ ಬಳಸುವಂಥ ಅಡುಗೆ ಐಟಮ್ಸ್ ಗೊತ್ತಿರ್ಬೋದು ನಿಮಗೆ. ಖಾರ ಪುಡಿ, ಉಪ್ಪು, ಅರಿಶಿನ, ಸ್ವಲ್ಪ ಗರಂ ಮಸಾಲ, ಪೆಪ್ಪರ್ ಪೌಡ್ರು ಇದನ್ನೆಲ್ಲನೂ ಬಳಸಿಬಿಟ್ಟು ಅದಾದ ನಂತರದಲ್ಲಿ ಮೊಟ್ಟೆ ಒಡೆದು ಹಾಕಿ ಇದೆಲ್ಲ ಆದಮೇಲೆ ಬಿಸಿ ಆದಂಥ ರೈಸು, ಇಲ್ಲಾಂದ್ರೆ ಮಾರ್ನಿಂಗ್ ಮಾಡಿದಂಥ ರೈಸ್ ಇದ್ದರೂ ಓಕೆ, ಇಲ್ಲ ಬಿಸಿ ಮಾಡಿದ್ದು ಆಗ್ತಾನೆ ಮಾಡಿದಂಥ ರೈಸ್ ಇದ್ದರೂ ಓಕೆ. ಅದು ತುಂಬ ಟೇಸ್ಟಿಯಾಗಿ ಇರುತ್ತೆ. ಸೊ ಅದಕ್ಕೋಸ್ಕರ ನಾನು ಆಗ್ತಾನೆ ಮಾಡಿದ್ದೆ. ಯಾಕಂದರೆ ಮಾರ್ನಿಂಗೆಲ್ಲ ನಾವು ಮಾಡಲಿಕ್ಕಾಗಿಲ್ಲ, ಟೈಮ್ ಬೇರೆ ಆಗಿಬಿಟ್ಟಿತ್ತು ಅಂತಂದು. ಅದಕ್ಕೋಸ್ಕರನೇ ಆವಾಗ ಮಾಡಿಬಿಟ್ಟು ಹಾಕಿ ಅದೆಲ್ಲ ಬಾಡಿಸಾದ ನಂತರದಲ್ಲಿ ಮತ್ತೆ ಸ್ವಲ್ಪ ಉಪ್ಪು, ಖಾರ ಪುಡಿ, ಅರಿಶಿನ ಹಾಕಿ ಮಾಡಾದಮೇಲೆ ಅದು ಸ್ವಲ್ಪ ಚೆನ್ನಾಗಿ ಕಲಿಸ್ಬೇಕು. ಚೆನ್ನಾಗಿ ಕಲಿಸಿದ್ರೆ ರುಚಿಯಾದಂಥ ಎಗ್ ರೈಸ್ ರೆಡಿಯಾಗಿರುತ್ತೆ. ಆ್ಯಕ್ಚುಲಿ ಅವಾಗ ಇನ್ನೂ ದಸರಾ ಹಬ್ಬ ಇಲ್ಲದೇ ಇರೋ ಕಾರಣದಿಂದ ನಾವು ಮಾಡಿದ್ದು, ಮತ್ತು ಅದಕ್ಕೂ ತಪ್ಪ ತಿಳ್ಕೊಬೇಡಿ. ಬಟ್ ನನಗೂ ಸ್ವಲ್ಪ ಪರ್ಸ್ನಲಿ ಪ್ರಾಬ್ಲಮ್ ಇತ್ತು. ಅದಕ್ಕೋಸ್ಕರನೇ ಮನೆಯನ್ನು ಕ್ಲೀನ್ ಮಾಡಿಲ್ಲ ಅನ್ನೋ ಕಾರಣಕ್ಕೋಸ್ಕರ ನಾವು ಮೊಟ್ಟೆನ ಯೂಸ್ ಮಾಡಿದ್ದು. ಆ್ಯಕ್ಚುಲಿ ಮೊಟ್ಟೆ ಇಸ್ ವೆಜ್ಜು, ಬಟ್ ಆದರೂ ಒಬ್ಬೊಬ್ಬರು ಹಬ್ಬ ಇರೋ ಟೈಮಲ್ಲಿ ಈ ಥರ ಮಾಡ್ತಾರೆ ಹಾಗೆ ಹೀಗೆ ಅಂತ ಹೇಳ್ತಿರಲ್ಲ. ಅದಕ್ಕೆ ಮುಂಚೆನೇ ಕ್ಲಾರಿಟಿ ಕೊಟ್ಬಿಡ್ತೀನಿ ಏನು ಅಂತಂದು. ಸೊ ಇದಾಗಿತ್ತು ನನ್ನ 21 ಡೇಸ್ ಚಾಲೆಂಜ್ನ 18th ಡೇ, ಕೊನೆಯ ದಿನ ಅಂತಲೇ ನಾನು ಹೇಳ್ತೀನಿ. ಯಾಕಂದರೆ ಆ ಚಾಲೆಂಜ್ನ ಕೊನೆಯ ದಿನ. ಬಟ್ ನಾನು ನೆಕ್ಸ್ಟ್ ವೀಡಿಯೋಸ್ ಎಲ್ಲ ಮಾಡ್ತೀನಿ. ಬಟ್ 21 ಡೇಸ್ ಚಾಲೆಂಜ್ನ ಅಕ್ಸೆಪ್ಟ್ ಮಾಡಿದ್ದು ಒಂದು 15 ಡೇಸ್ ತುಂಬಾ ಚೆನ್ನಾಗಿ ಹೋಯಿತು. ಏನು ತೊಂದರೆ ಆಗಿಲ್ಲ, ಏನೂ ಆಗ್ತಾಯಿಲ್ಲ, ತುಂಬ ಸರಳವಾಗಿ ಹೋಗ್ತಾಯಿದೆ ಅಂತಂದು ಎಷ್ಟು ಆಸೆಪಟ್ಟು ಚೆನ್ನಾಗಿ ಮಾಡ್ಕೊತ ಹೋಗ್ತಾಯಿದ್ದೆ. ಅದು ಏನಕ್ಕೆ ಹೆಂಗಾಯಿತು ಗೊತ್ತಾಗ್ತಿಲ್ಲ. ಕಾರಣನೇ ಇಲ್ಲದೇ
ಹುಷಾರಿಲ್ದಂಗೆ ಆಯಿತು, ತುಂಬಾ ಹುಷಾರಿಲ್ದಂಗೆ ಆಯಿತು, ಹೇಳಲಿಕ್ಕೆ ಆಗ್ತಾಯಿಲ್ಲ. ಪರ್ಸ್ನಲ್ ಪ್ರಾಬ್ಲಮ್ ಒಂದು ಕಡೆ ಆಯಿತು ಅಂದರೆ ಈ ಕಡೆ ಥ್ರೋಟ್ ಇನ್ಫೆಕ್ಷನ್ ಆಗಿರ್ಬೋದು, ಒಂದೊಂದೇ ಗಂಟಲು ನೋವಾಗಿರ್ಬೋದು, ಜ್ವರ, ಈ ಥರ ಎಲ್ಲ ಒಂದೊಂದೇ ಬರ್ತಾಯಿತ್ತು. ಎಷ್ಟು ಅಂತಾರೆ ಪಾಪ ನಮ್ಮ ಮನೆಯವ್ರಿಗೆ, ಅವ್ರಿಗೂ ಬರ್ಡನ್ ಮಾಡೋದು ನಾನು, ನಂಗೆ ಹುಷಾರಿಲ್ಲ ಅಂತಂದು. ಸೊ ಅದಕ್ಕೋಸ್ಕರ ನಾನು ವೀಡಿಯೋಸನ್ನು ಒಂದು ಮಾಡ್ತಾ ಇರಲಿಲ್ಲ, ಮಾಡಿದರೂ ಸಹ ವಾಯ್ಸ್ನ ಕೊಡಲಿಕ್ಕೆ ಆಗ್ತಾ ಇರಲಿಲ್ಲ. ಆ ಕಾರಣಕ್ಕೋಸ್ಕರನೇ ನಾನು ವೀಡಿಯೋಸ್ನ ಇಷ್ಟು ಲೇಟಾಗಿ ಅಪ್ಲೋಡ್ ಮಾಡ್ತಾ ಇರೋದು. ಮತ್ತು ನಾನು ಪದೇ ಕೇಳ್ತಾ ಇದ್ದೀನಿ ಕ್ಷಮೆ ಇರಲಿ ಅಂತಂದು. ಬಟ್ ಲಾಸ್ಟ್ ಇದೊಂದು ಟೈಮ್ ನಾನು ಕ್ಷಮಿಸ್ಬಿಡಿ ಅಂತ ನಾನು ಹೇಳ್ತೀನಿ. ಯಾಕಂದರೆ ವೀಡಿಯೋಸ್ ತುಂಬ ಲೇಟಾಗಿ ಅಪ್ಲೋಡ್ ಆಗ್ತಿದೆ. ಬಟ್ ಇವಾಗ ವ್ಯೂಸ್ ಆಗ್ತಾಯಿದೆ. ಬಟ್ ನನಗೆ ಹೆಲ್ತ್ ಇಶ್ಯೂಸ್ಗೋಸ್ಕರ ಈ ಥರ ಮಾಡಲಿಕ್ಕಾಗ್ತಾಯಿಲ್ಲ. ಸೊ ದಯವಿಟ್ಟು ಕ್ಷಮೆ ಇರಲಿ. ವಿಡಿಯೋಸ್ನ ಈಗ ವ್ಯೂಸ್ ಆಗ್ತಾಯಿದೆ, ಇದೇ ರೀತಿಯಾಗಿ ವಿಡಿಯೋಸ್ನ ನೋಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಮತ್ತು ನಾಳಿನ ವ್ಲಾಗಲ್ಲಿ ಸಿಗ್ತೀನಿ ಅಂತ ಹೇಳ್ತೀನಿ. ಬಟ್ ಯಾವಾಗ ಸಿಗ್ತೀನಿ ಗೊತ್ತಿಲ್ಲ.